ಎಲ್ರಿಗೂ ನಮಸ್ಕಾರ. ಭಾರತ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆ ಇವರ ಅಧ್ಯಯನದಂತೆ ಕರ್ನಾಟಕದ ಗ್ರಾಮ ಸಭೆಗಳಲ್ಲಿ ಜನರ ಭಾಗವಹಿಸಿಕೆ ಏನಿದೆ ಅದನ್ನು ಇನ್ನೂ ಉತ್ತಮಪಡಿಸುವ ಸಲುವಾಗಿ ಒಂದು ಅಧ್ಯಯನ ಮಾಡುವ ಉದ್ದೇಶಕ್ಕೋಸ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಫಲಶ್ರುತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಸರ್ಕಾರಿ ಪ್ರೌಢಶಾಲೆ ಬಡಗೈಕಾರು ಇಲ್ಲಿ ವಿದ್ಯಾರ್ಥಿಗಳ ಮಾದರಿ ಗ್ರಾಮ ಸಭೆಯನ್ನು ನಡೆಸುವುದರ ಮೂಲಕ ವಿದ್ಯಾರ್ಥಿಗಳ ಮೂಲಕ ಪೋಷಕರಿಗೆ ಮತ್ತು ಗ್ರಾಮಸ್ಥರಿಗೆ ಮಾಹಿತಿಯನ್ನು ನೀಡುವುದರ ಮೂಲಕ ಈ ಒಂದು ಪ್ರಕ್ರಿಯೆಯನ್ನು ಉತ್ತಮಪಡಿಸಲಿಕ್ಕೆ ಪ್ರಯತ್ನಗಳಾಗ್ತಾ ಇವೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಎಂದು ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾವು ಇಂದು 2025-26ನೇ ಸಾಲಿನ ಮೊದಲ ಹಂತದ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಸಭಾ ನಿಯಮದಂತೆ ನಾಡಗೀತೆಯೊಂದಿಗೆ ಸಭೆಯನ್ನು ಪ್ರಾರಂಭಿಸೋಣ. ಎಲ್ಲರೂ ಎದ್ದು ನಿಲ್ಲುವಂತೆ ಕೋರುತ್ತಿದ್ದೇನೆ. ಜಯ ಭಾರತ ಜನನೀಯ ತಂಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನೀಯ ತಂಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾದೇಶ, ಹಸುವಿನ ನೀರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನೀಯ ತಂಜಾತೆ, ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪನ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನೀಯ ತಂಜಾತೆ, ಭೈರವ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನೀಯ ತಂಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಭಾರತ ವೈದಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನೀಯ ತಂಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಹಿಸಿಕೊಳ್ಳಬೇಕೆಂದು ಕೋರುತ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸಭೆಯಲ್ಲಿ ಹಾಜರಿರುವಂತಹ ಸಭೆಯ ನೋಡಲ್ ಅಧಿಕಾರಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ
ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಹಾಗೂ ಇತರ ಎಲ್ಲ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ಇಲಾಖಾ ಅಧಿಕಾರಿಗಳಿಗೂ, ಮುಂಚೂಣಿ ಕಾರ್ಯಕರ್ತರು, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಮತ್ತು ಆಶಾ ಕಾರ್ಯಕರ್ತರು, ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಇತರ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರುಗಳಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಸಭೆಯ ಕೇಂದ್ರ ಬಿಂದುವಾದಂತಹ ಗ್ರಾಮಸ್ಥರಾದ ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಈ ಮೂಲಕ ಮಾನ್ಯ ಅಧ್ಯಕ್ಷರು ಸಭೆಯನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಿಡಿಯೋವರೇ, ಈ ಹಿಂದಿನ ಸಭೆಯ ಅನುಪಾಲನಾ ವರದಿಯನ್ನು ಮಂಡಿಸುವ ಮೂಲಕ ಸಭೆಯನ್ನು ಪ್ರಾರಂಭಿಸಿ. ನಾವು ಹಿಂದಿನ ಸಭೆಯಲ್ಲಿ 2 ಶಾಲೆಗಳ ಕಾಂಪೌಂಡ್ ನಿರ್ಮಿಸಲು, ಅಂಗನವಾಡಿ ಕಟ್ಟಡದ ದುರಸ್ತಿ ಮಾಡಲು, ಕೈಪಂಪ್ ಅಳವಡಿಸಲು ಮತ್ತು ಆರೋಗ್ಯ ಶಿಬಿರ ಏರ್ಪಡಿಸಲು ಪ್ರಸ್ತಾಪಿಸಲಾಗಿತ್ತು. ಆದರೆ ಕೇವಲ 1 ಶಾಲೆಯ ಕಾಂಪೌಂಡ್ ನಿರ್ಮಾಣವಾಗಿರುತ್ತದೆ, ಕೈಪಂಪ್ ದುರಸ್ತಿಯಾಗಿದೆ. ಆದರೆ ಇತರ ಕೆಲಸಗಳು ಬಾಕಿ ಉಳಿದಿವೆ. ಇಲ್ಲಿ ಯಾವಾಗಲೂ ಬಾಕಿ ಇರುತ್ತದೆ. ನನ್ನ ಪಿಂಚಣಿ ಕುರಿತು ಹಿಂದಿನ ಸಭೆಯಲ್ಲಿ ಭರವಸೆ ನೀಡಲಾಗಿತ್ತು, ಆದರೆ ಅದು ಇದುವರೆಗೂ ಬಂದಿಲ್ಲ. ದಯವಿಟ್ಟು ಶಾಂತವಾಗಿರಿ. ಅನುಪಾಲನಾ ವರದಿಯನ್ನು ಪಿಡಿಒರು ಮಂಡಿಸಲಿ. ನಂತರ ನಿಮ್ಮ ಸಮಸ್ಯೆಯನ್ನು ನಾವು ಚರ್ಚಿಸುತ್ತೇವೆ. ಪಿಡಿಒವರೇ, ಮುಂದುವರಿಸಿ. ಇನ್ನೊಂದು ಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾರ್ಯವನ್ನು ಮುಂದಿನ ತಿಂಗಳು ಪ್ರಾರಂಭಿಸಲಾಗುತ್ತದೆ. ಇನ್ನಿತರ ಬಾಕಿ ಕೆಲಸಗಳನ್ನು ಈಗಾಗಲೇ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿದ್ದು, ಮುಂದಿನ 2-3 ತಿಂಗಳಲ್ಲಿ ಪ್ರಾರಂಭಿಸಲು ಕ್ರಮ ವಹಿಸಲಾಗುವುದು. ಕಾರ್ಯದರ್ಶಿಗಳೇ, ಈ ಸಭೆಯಲ್ಲಿ ಎಷ್ಟು ಜನ ಹಾಜರಿದ್ದಾರೆ? ಹಾಜರಾತಿ ಪಡೆಯುತ್ತಿದ್ದೀರಾ? ನಡವಳಿಯನ್ನು ದಾಖಲಿಸಲು ಪ್ರಾರಂಭಿಸಿದ್ದೀರಾ? ಬಹುತೇಕ ಗ್ರಾಮಸ್ಥರು ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳು ಹಾಜರಾಗಿದ್ದಾರೆ. ಹಾಜರಾತಿಯನ್ನು ವಹಿಯಲ್ಲಿ ಪಡೆಯಲು ಪ್ರಾರಂಭಿಸಿದ್ದೇವೆ. ನಡವಳಿಯನ್ನು ಡಿಇಒ ಅವರು ಪಂಚತಂತ್ರದಲ್ಲಿ ದಾಖಲಿಸುತ್ತಿದ್ದಾರೆ. ಅಧ್ಯಕ್ಷರೇ, ಸರಿಯಾದ ಸಮಯಕ್ಕೆ ಗ್ರಂಥಾಲಯ ತೆಗೆಯಲ್ಲ. ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಸ್ಥಳ ಬೇಕು. ಗ್ರಂಥಾಲಯದ ಬಳಿ ಸೌರದೀಪಗಳು ಸಹಿತ. ನಮ್ಮ ಶಾಲೆಯ ತರಗತಿ ಕೊಠಡಿಗಳ ದುರಸ್ತಿ ಕೂಡ ಅಗತ್ಯವಿದೆ. ಶಾಲೆಯ ಕೊಠಡಿಯ ದುರಸ್ತಿಗೆ ಈ ಹಿಂದೆ ಹಲವಾರು ಬಾರಿ ಪಂಚಾಯಿತಿಗೆ ಅರ್ಜಿಯನ್ನು ನೀಡಲಾಗಿತ್ತು, ಆದರೆ ಅಧ್ಯಕ್ಷರು ಇದುವರೆಗೂ ಕ್ರಮ ವಹಿಸಿರುವುದಿಲ್ಲ. ಗ್ರಂಥಾಲಯ ಮೇಲ್ವಿಚಾರಕರೇ, ಗ್ರಂಥಾಲಯವನ್ನು ಏಕೆ ಸರಿಯಾದ ಸಮಯಕ್ಕೆ ತೆಗೆಯುತ್ತಿಲ್ಲ? ಇಲ್ಲ ಅಧ್ಯಕ್ಷರೇ, ಗ್ರಂಥಾಲಯದ ಕೆಲಸದ ವೇಳೆ ತೆಗೆದುಕೊಳ್ಳುತ್ತಿದ್ದೇವೆ. ಮಳೆಯ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರಬಹುದು ಅಷ್ಟೇ. ಮಳೆಯ ಕಾರಣದಿಂದ ಸಮಯಕ್ಕೆ ಸರಿಯಾಗಿ ಗ್ರಂಥಾಲಯವನ್ನು ತೆಗೆಯಲು ತಡವಾಗುತ್ತಿತ್ತು. ಇನ್ನು ಮುಂದೆ ಹಾಗೆ ಆಗುವುದಿಲ್ಲ. ತಾವೆಲ್ಲರೂ ಗ್ರಂಥಾಲಯವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಗ್ರಾಮಗಳ ಚರಂಡಿಗಳು ಮುಚ್ಚಿ ಹೋಗಿವೆ. ಕಸದ ರಾಶಿಗಳು ರಸ್ತೆಯಲ್ಲಿ ಗುಡ್ಡೆ ಹಾಕಿವೆ. ಗ್ರಾಮದ ಬಹುತೇಕ ಚರಂಡಿಗಳ ಕಸವನ್ನು ತೆಗೆದು ಈಗಾಗಲೇ ಸ್ವಚ್ಛಗೊಳಿಸಲಾಗಿದೆ. ನಿಮ್ಮ ಭಾಗದ ಚರಂಡಿಗಳ ಕಸವನ್ನು ಮುಂದಿನ 2-3 ದಿನದಲ್ಲಿ ಸ್ವಚ್ಛಗೊಳಿಸಲು ಕ್ರಮ ವಹಿಸಲಾಗುವುದು. ಹೌದು, ನಮ್ಮ ಭಾಗದಲ್ಲಿರುವಂತಹ ಚರಂಡಿಗಳನ್ನು ಸ್ವಚ್ಛಗೊಳಿಸಲಾಗಿದೆ. ಅಧ್ಯಕ್ಷರಿಗೂ ಪಂಚಾಯಿತಿಗೂ ಧನ್ಯವಾದಗಳು. ಅಧ್ಯಕ್ಷರೇ, ರಕ್ತಹೀನತೆ ಶಿಬಿರವನ್ನು ಆಯೋಜಿಸಬೇಕು. ಅನೇಕ ಹೆಣ್ಣು ಮಕ್ಕಳು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ವಿಡಿಯೋವರೇ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯೊಂದಿಗೆ ಮಾತನಾಡಿ ಮುಂದಿನ ವಾರದಲ್ಲಿ ಶಿಬಿರವನ್ನು ಆಯೋಜಿಸಲು ಕ್ರಮ ವಹಿಸಿ. ಆಗಬಹುದು ಅಧ್ಯಕ್ಷರೇ. ಮಕ್ಕಳ ಪೋಷಣೆಯನ್ನು ಸುಧಾರಿಸಲು ನಾವು ಅಂಗನವಾಡಿಗಳ ಬಳಿ ಕೈತೋಟವನ್ನು ಪ್ರಾರಂಭಿಸಬೇಕೆಂದಿದ್ದೇವೆ. ಇದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಏನಾದರೂ ಅನುದಾನ ದೊರೆಯಬಹುದೇ? ಯುವಕರಿಗೆ ಮೈದಾನ ಮತ್ತು ಕ್ರೀಡಾ ಕಿಟ್ಗಳಿಲ್ಲ. ಇದನ್ನು ನಿರ್ಲಕ್ಷಿಸಿದರೆ ಯುವಕರು ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಬಹುದು. ಹೌದು, ನಮಗೆ ಗ್ರಂಥಾಲಯದಲ್ಲಿ ಕ್ರೀಡಾ ಕಿಟ್ಗಳು ಮತ್ತು ಇಂಟರ್ನೆಟ್ ಬೇಕು. ಶೇಕಡ 2 ಅನುದಾನದಲ್ಲಿ ಈಗಾಗಲೇ ಕ್ರೀಡಾ ಕಿಟ್ಗಳನ್ನು ಖರೀದಿಸಲಾಗಿದ್ದು, ಆದಷ್ಟು ಬೇಗನೆ ನಿಮ್ಮ ಗ್ರಂಥಾಲಯಗಳಿಗೆ ಸರಬರಾಜು ಮಾಡಲಾಗುತ್ತದೆ. ಧನ್ಯವಾದಗಳು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನನ್ನ ವಾರ್ಡಿನಲ್ಲಿರುವ ಶಾಲೆಯ ಹತ್ತಿರ ಇರುವ ಮದ್ಯದ ಅಂಗಡಿಯನ್ನು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು. ವಿಡಿಯೋಗಳೇ, ಅಬಕಾರಿ ಇಲಾಖೆ ಅಧಿಕಾರಿಯೊಂದಿಗೆ ಮಾತನಾಡಿ ಇದರ ಬಗ್ಗೆ ಕ್ರಮ ವಹಿಸಬಹುದಾ ನೋಡಿ. ಆಯ್ತು ಅಧ್ಯಕ್ಷರೇ.
ಅಧ್ಯಕ್ಷರೇ, ಮುಂದಿನ ತಿಂಗಳು ಮುಂಗಾರು ಪ್ರಾರಂಭವಾಗುತ್ತಿದೆ. ನನಗೆ ದ್ವಿದಳ ಧಾನ್ಯಗಳ ಬಿತ್ತನೆ ಬೀಜ ಲಭಿಸುತ್ತಿಲ್ಲ. ದಯಮಾಡಿ ಒದಗಿಸಿಕೊಡಿ. ಕೃಷಿ ಅಧಿಕಾರಿಯವರೇ, ತಮ್ಮ ಇಲಾಖೆಯಿಂದ ಇದರ ಬಗ್ಗೆ ಏನು ಕ್ರಮ ವಹಿಸಲಾಗಿದೆ? ಮಾನ್ಯ ಅಧ್ಯಕ್ಷರೇ, ಮುಂದಿನ ವಾರ ತಾಲೂಕಿನ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಸರಬರಾಜು ಮಾಡಲಾಗುವುದು. ರೈತರು ಅಲ್ಲಿಂದಲೇ ಬಿತ್ತನೆ ಬೀಜಗಳನ್ನು ಪಡೆದುಕೊಳ್ಳಬಹುದು. ಅಧ್ಯಕ್ಷರೇ, ಧನ್ಯವಾದಗಳು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ವೀಲ್ಚೇರ್ ಬೇಕಾಗುವಂತಹ 4 ಜನ ವಿಶೇಷ ಚೇತನರಿದ್ದೇವೆ. ದಯಮಾಡಿ ಅವಕಾಶವಿದ್ದರೆ ಗ್ರಾಮ ಪಂಚಾಯಿತಿಯಿಂದ ಕೊಡಿಸಿ. ಪಿಡಿಯವರೇ, ಶೇಕಡ 5 ಅನುದಾನದ ಕ್ರಿಯಾ ಯೋಜನೆಯಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದೀವಲ್ಲ? ಹೌದು ಅಧ್ಯಕ್ಷರೇ, ಈಗಾಗಲೇ ಇದಕ್ಕೆ ದರಪಟ್ಟಿಯನ್ನು ಆಹ್ವಾನಿಸಲಾಗಿದೆ. ಧನ್ಯವಾದಗಳು ಅಧ್ಯಕ್ಷರೇ. ಮಹಿಳಾ ಸ್ವಸಹಕಾರಿ ಸಂಘದ ಕೌಶಲ್ಯ ಮತ್ತು ಉತ್ಪನ್ನ ಮಾರುಕಟ್ಟೆಗೆ ಬೆಂಬಲಿಸಬೇಕಾಗಿದೆ. ನಾವು ಕೂಡ ಆರ್ಥಿಕತೆಗೆ ಕೊಡುಗೆ ನೀಡಬೇಕು. ವಿವಿಧ ಯೋಜನೆಗಳ ಅನುದಾನವನ್ನು ಒಗ್ಗೂಡಿಸಿ ಹಳ್ಳಿ ಸಂತೆ ನಿರ್ಮಿಸಲು ಅವಕಾಶವಿದ್ದು, ತಮ್ಮ ಒಕ್ಕೂಟದಿಂದ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದಲ್ಲಿ ಮುಂದಿನ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಧನ್ಯವಾದಗಳು ಅಧ್ಯಕ್ಷರೇ. ಬಾಲ್ಯ ವಿವಾಹ ನಿಷೇಧದ ಕುರಿತು ಜಾಗೃತಿ ಮೇಳಗಳನ್ನು ಆಯೋಜಿಸುವ ಬಗ್ಗೆ ಪಂಚಾಯಿತಿಯು ಕಾರ್ಯನಿರ್ವಹಿಸಬೇಕು. ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಸಭೆಗಳನ್ನು ನಿರಂತರವಾಗಿ ಆಯೋಜಿಸಿದ್ದು, ಮುಂದಿನ ಸಭೆಯಲ್ಲಿ ಇದರ ಬಗ್ಗೆ ಕ್ರಮ ವಹಿಸಲು ಸೂಚಿಸುತ್ತೇನೆ. ಧನ್ಯವಾದಗಳು ಅಧ್ಯಕ್ಷರೇ. ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಜನವಸತಿ ಪ್ರದೇಶಗಳಲ್ಲಿ ಸೋಲಾರ್ ದಾರಿ ದೀಪಗಳ ಅವಶ್ಯಕತೆ ಇದೆ. ಪಿಡಿಯವರೇ, ಶೇಕಡ 25 ಅನುದಾನದ ಕ್ರಿಯಾ ಯೋಜನೆಯಲ್ಲಿ ಇದನ್ನು ಅಳವಡಿಸಿಕೊಳ್ಳಿ. ಒಟ್ಟಾಗಿ ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸಲು ಕ್ರಮ ವಹಿಸಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಗ್ರಾಮದ ಶಾಲೆಗಳಲ್ಲಿ ಬಹುಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದು ಅವರನ್ನು ಉತ್ತೇಜಿಸಲು ಏನಾದರೂ ವಿದ್ಯಾರ್ಥಿ ವೇತನ ನೀಡಬಹುದೇ? ಪಿಡಿಯವರೇ, ಇದಕ್ಕೇನಾದರೂ ಅವಕಾಶ ಇದೆಯೇ? ಹೌದು ಅಧ್ಯಕ್ಷರೇ, ಶೇಕಡ 25 ಅನುದಾನದಡಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲು ಅವಕಾಶವಿದ್ದು, ಹಿಂದುಳಿದ ವರ್ಗ ಮತ್ತು ಸಾಮಾನ್ಯ ವರ್ಗದ ಮಕ್ಕಳಿಗೆ ಮಕ್ಕಳ ಆಯವ್ಯಯದಲ್ಲಿ ಅವಕಾಶವಿದೆ ಅಧ್ಯಕ್ಷರೇ. ಹಾಗಿದ್ದರೆ ಮುಂದಿನ ವರ್ಷದ ಶೇಕಡ 25 ಅನುದಾನದ ಕ್ರಿಯಾ ಯೋಜನೆಯಲ್ಲಿ ಮತ್ತು ಮಕ್ಕಳ ಆಯವ್ಯಯದಲ್ಲಿ ಇದನ್ನು ಅಳವಡಿಸಿಕೊಳ್ಳಿ. ಇದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು 2 ವಾರಗಳಲ್ಲಿ ಪ್ರಕಟಣೆ ಹೊರಡಿಸಿ. ಆಯ್ತು ಅಧ್ಯಕ್ಷರೇ. ಪಿಡಿಯವರೇ, ಈ ವರ್ಷ ಲಭ್ಯವಿರುವ ಸ್ವಂತ ಸಂಪನ್ಮೂಲ ಅನುದಾನದ ಕ್ರಿಯಾ ಯೋಜನೆಯನ್ನು ತಯಾರಿಸಲು ಸಭೆಯಲ್ಲಿ ಪ್ರಸ್ತಾವನೆ ಮಂಡಿಸಿ. ಆಯ್ತು ಅಧ್ಯಕ್ಷರೇ. ಈ ವರ್ಷ ರೂಪಾಯಿ 15 ಲಕ್ಷ ಲಭ್ಯವಿದೆ. ಗ್ರಾಮಸ್ಥರು ತಮ್ಮ ಬೇಡಿಕೆಗಳನ್ನು ಸಭೆಯ ಮುಂದೆ ಪ್ರಸ್ತಾಪಿಸಲು ಕೋರುತ್ತಿದ್ದೇನೆ. ನಮ್ಮ ವಾರ್ಡಿನ ರಸ್ತೆಗಳು ತೀರಾ ಹದಗೆಟ್ಟಿದ್ದು, ಮರುಡಾಮರೀಕರಣಕ್ಕೆ ರೂಪಾಯಿ 5 ಲಕ್ಷಗಳನ್ನು ಕಾಯ್ದಿರಿಸಿ. ನಿರ್ಜನ ಪ್ರದೇಶದಲ್ಲಿ ಮಹಿಳೆಯರು ಒಂಟಿಯಾಗಿ ಓಡಾಡುವುದಕ್ಕೆ ತೊಂದರೆಯಾಗಿದೆ. ಹಾಗಾಗಿ CCTV ಹಾಗೂ ಇನ್ನೂ ಹೆಚ್ಚಿನ ಬೀದಿ ದೀಪಗಳನ್ನು ಅಳವಡಿಸಲು ಅನುದಾನ ಮೀಸಲಿಡಿ. ನಮ್ಮ ಭಾಗದಲ್ಲಿರುವಂತಹ ಕುಡಿಯುವ ನೀರಿನ ಬೋರ್ವೆಲ್ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಹಾಗಾಗಿ ಹೊಸ ಬೋರ್ವೆಲ್ ಅನ್ನು ಕೊರೆಯಿಸಿ ಕೊಡಿ. ಅಧ್ಯಕ್ಷರೇ, ಕೊಠಡಿಯ ದುರಸ್ತಿಗೆ ಅನುದಾನವನ್ನು ಮೀಸಲಿಡಲು ಮರೆಯದಿರಿ. ಇಲ್ಲ, ಮರೆಯುವುದಿಲ್ಲ. ಪಿಡಿಯವರೇ, ಕೊಠಡಿಗಳ ದುರಸ್ತಿಗೆ 6 ಲಕ್ಷವನ್ನು ಮೀಸಲಿಡಿ. ಅಧ್ಯಕ್ಷರೇ, ನಮ್ಮ ಗ್ರಾಮದ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಹೊರರೋಗಿಗಳ ಚಿಕಿತ್ಸೆಗಾಗಿ ಹೆಚ್ಚುವರಿ ಕೊಠಡಿಗಳ ಅಗತ್ಯವಿದ್ದು ಅನುದಾನವನ್ನು ಮೀಸಲಿಡಲು ಕೋರುತ್ತೇನೆ. ಪಿಡಿಯವರೇ, ಇದಕ್ಕೆ ರೂಪಾಯಿ 5 ಲಕ್ಷವನ್ನು ಮೀಸಲಿಡಿ. ಅಧ್ಯಕ್ಷರೇ, ಇದಕ್ಕೆ ಮೀಸಲಿಟ್ಟಲು ಕ್ರಿಯಾ ಯೋಜನೆಯ ಒಟ್ಟು ಮೊತ್ತವು ಸುಮಾರು 20 ಲಕ್ಷದಷ್ಟಾಗುತ್ತಿದೆ. ಆದರೆ ನಮ್ಮಲ್ಲಿ ಕೇವಲ 15 ಲಕ್ಷದಷ್ಟು ಅನುದಾನ ಮಾತ್ರ ಲಭ್ಯವಿರುತ್ತದೆ. ಹೌದು ಪಿಡಿಯವರೇ, ಲಭ್ಯವಿರುವ ಅನುದಾನಕ್ಕಿಂತ ಹೆಚ್ಚಿನ ಬೇಡಿಕೆ ಬಂದಿದೆಯಾ? ಇದಕ್ಕೆ ಏನಾದರೂ ಪರಿಹಾರವಿದೆಯೇ? ಸ್ವಂತ ಆದಾಯ ಮೂಲ ತುಂಬಾ ಕಡಿಮೆ ಇದೆ. ಇದು ಸುಧಾರಿಸಿದರೆ ಪಂಚಾಯತ್ ಬಲಗೊಳ್ಳುತ್ತದೆ. ಆಸ್ತಿ ತೆರಿಗೆ ಪರಿಷ್ಕರಣೆಯಾಗಿ ತುಂಬಾ ವರ್ಷಗಳಾಗಿವೆ. ಹಾಗಾಗಿ ಹೊಸ ತೆರಿಗೆ ಪರಿಷ್ಕರಣೆ ನಿಯಮದ ಪ್ರಕಾರ ಆದಾಯ ಮೂಲ
ಮೂಲ ತುಂಬಾ ಕಡಿಮೆ ಇದೆ. ಇದು ಸುಧಾರಿಸಿದರೆ ಪಂಚಾಯತ್ ಬಲಗೊಳ್ಳುತ್ತದೆ. ಆಸ್ತಿ ತೆರಿಗೆ ಪರಿಷ್ಕರಣೆಯಾಗಿ ತುಂಬಾ ವರ್ಷಗಳಾಗಿವೆ. ಹಾಗಾಗಿ ತೆರಿಗೆ ಪರಿಷ್ಕರಣೆ ಮಾಡಿ ವಸೂಲಿ ಹೆಚ್ಚಾದರೆ ಅನುದಾನ ಹೆಚ್ಚಾಗಿ ಗ್ರಾಮಸ್ಥರ ಬೇಡಿಕೆಗಳನ್ನು ಹಂತ ಹಂತವಾಗಿ ಪೂರೈಸಬಹುದು. ಪ್ರೀತಿಯ ಗ್ರಾಮಸ್ಥರೇ, ಪಿಡಿಒರು ತಿಳಿಸಿರುವಂತೆ ತೆರಿಗೆ ಪರಿಷ್ಕರಣೆಗೆ ತಾವೆಲ್ಲರೂ ಸಹಕರಿಸಿ ಪಂಚಾಯಿತಿಯ ಸ್ವಂತ ನಿಧಿಯನ್ನು ಬಲಗೊಳಿಸಲು ಕೈಜೋಡಿಸಿ. ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು. ಪಿಡಿಒರವರೇ, ರೂಪಾಯಿ 15 ಲಕ್ಷಕ್ಕಿರುವ ಕ್ರಿಯಾ ಯೋಜನೆಯನ್ನು ಸೀಮಿತಗೊಳಿಸಿ ಅಂತಿಮಗೊಳಿಸಿ. ರೂಪಾಯಿ 15 ಲಕ್ಷಗಳ ಕ್ರಿಯಾ ಯೋಜನೆ ಈ ಕೆಳಕಂಡಂತಿದೆ. ವಾರ್ಡ್ 2ರ ರಸ್ತೆಗಳ ಮರುಡಾಂಬರೀಕರಣಕ್ಕೆ ರೂಪಾಯಿ 3 ಲಕ್ಷ, ಮಹಿಳೆಯರ ಸುರಕ್ಷತೆಗೆ ಸಿಸಿಟಿವಿ ಅಳವಡಿಕೆ ರೂಪಾಯಿ 2 ಲಕ್ಷ, ಹೊಸ ಬೋರ್ವೆಲ್ ಮತ್ತು ಮೋಟಾರ್ ಪಂಪ್ ಅಳವಡಿಕೆ ರೂಪಾಯಿ 1.5 ಲಕ್ಷ, ಶಾಲಾ ಕೊಠಡಿಗಳ ದುರಸ್ತಿ ರೂಪಾಯಿ 3.5 ಲಕ್ಷ, ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಹೊಸ ಕೊಠಡಿಗಳಿಗೆ ರೂಪಾಯಿ 5 ಲಕ್ಷ. ಅಧ್ಯಕ್ಷರೇ, ನನ್ನ ಪಿಂಚಣಿ ವಿಷಯವನ್ನು ಮರೆತೇ ಹೋದಿರಲ್ಲ. ಇಲ್ಲಮ್ಮ, ಮರೆತಿಲ್ಲ ತಾಳು. ಡಿಎಒ ಅವರೇ, ಇವರ ಪಿಂಚಣಿ ಹೇಗೆ ತಡವಾಗುತ್ತಿದೆ ನೋಡಿ ಹೇಳುತ್ತೇನೆ ಅಧ್ಯಕ್ಷರೇ. ಅಮ್ಮ, ನಾಳೆ ನೀವು ನಮ್ಮ ಕಚೇರಿಗೆ ದಾಖಲೆಗಳ ಜೊತೆ ಬನ್ನಿ. ಆಯ್ತು ಅಮ್ಮ, ನಾಳೆ ನಿಮ್ಮ ಕಚೇರಿಗೆ ದಾಖಲೆ ಸಮೇತ ಬರುತ್ತೇನೆ. ಆದಷ್ಟು ಬೇಗ ಪಿಂಚಣಿ ಬರುವಂತೆ ಮಾಡಿಕೊಡಿ. ಖಂಡಿತ ಸಹಾಯ ಮಾಡುತ್ತೇನೆ, ನಾಳೆ ಬನ್ನಿ. ಯಾರಿಗಾದರೂ ಏನಾದರೂ ಹೇಳುವುದಿದೆಯಾ? ಕಾರ್ಯದರ್ಶಿಗಳೇ, ಹಾಗಿದ್ದರೆ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ. ಆಯ್ತು ಅಧ್ಯಕ್ಷರೇ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಅಧ್ಯಕ್ಷರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಹಾಗೆಯೇ ಇಂದಿನ ಸಭೆಯಲ್ಲಿ ಹಾಜರಿದ್ದಂತಹ ಹಾಗೂ ನ್ಯಾಯಸ್ಥಾಯ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ನೆರೆದಿರುವಂತಹ ಎಲ್ಲ ಇಲಾಖಾ ಅಧಿಕಾರಿಗಳು ಮತ್ತು ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ರಾಷ್ಟ್ರಗೀತೆಯೊಂದಿಗೆ ಈ ಸಭೆಯನ್ನು ಮುಕ್ತಾಯಗೊಳಿಸೋಣ. ತಾವೆಲ್ಲರೂ ರಾಷ್ಟ್ರಗೀತೆಗಾಗಿ ಎದ್ದು ನಿಂತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧ್ ಗುಜರಾತ ಮರಾಠ ದ್ರಾವಿಡ ಉತ್ಕಳ ವಂಗಾ. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ. तव शुभ नामे जागे, तव शुभ आशीष मांगे. गाहे तव जय गाथा, जनगण मंगलदायक जय हे भारत भाग्य विधाता. जय हे जय हे जय हे जय 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 हे. ಹರಿಯವ ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಆರಾಧ್ಯದೇವರಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯನ್ನು ಮನಸಾರೆ ಸ್ಮರಿಸುತ್ತಾ, ಈಗಾಗಲೇ ನಡೆದಿರುವಂಥ ಗ್ರಾಮ ಸಭೆಯ ಅಧ್ಯಕ್ಷರೇ, ಅಭಿವೃದ್ಧಿ ಅಧಿಕಾರಿಯವರೇ ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳೇ ಹಾಗೂ ನಮ್ಮ SDMC ಅಧ್ಯಕ್ಷರಿದ್ದಾರೆ, ಮುಖ್ಯೋಪಾಧ್ಯಾಯರಿದ್ದಾರೆ, ಎಲ್ಲರಿಗೂ ವಂದಿಸುತ್ತಾ ಎರಡು ಅನಿಸಿಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಜಾಸ್ತಿ ಮಾತಾಡೋದಿಲ್ಲ. ಯಾಕಂತ ಹೇಳಿದರೆ, ನಮಗೊಮ್ಮೆ ಎಕ್ಕಾರು ಗ್ರಾಮ ಸಭೆಗೆ ಹೋಗಿ ಬಂದಾಗ ಆಯಿತು, ಆದರೆ ಇಷ್ಟು ಶಾಂತಯುತವಾಗಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನೀವು ಆಯೋಜಿಸಿದ್ದೀರಿ ಅಂತೇಳಿದರೆ, ಟ್ರೈನಿಂಗ್ ಪಡೆದವರದ್ದು ಅನುಭವ ಅಲ್ಲಿ ಸುಮ್ಮನೆ ಹೋಗಿ ಬರಲಿಲ್ಲ ಅವರು 2 ದಿನದ ಟ್ರೈನಿಂಗಿಗೆ. ಆ ತರಬೇತಿಯನ್ನು ಇಲ್ಲಿ ನಿಮ್ಮ ಮೂಲಕ ನಮಗೆ ಪ್ರಚುರಪಡಿಸಿದ್ದಾರೆ. ಅದಕ್ಕೆ ಅವರಿಗೆ ನಮ್ಮ ಪಂಚಾಯತ್ನ ಪರವಾಗಿರ್ಬೋದು, ನಮ್ಮ ವೈಯಕ್ತಿಕ ನೆಲೆಯಲ್ಲಿ ನಾವು ಒಂದು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮಕ್ಕಳ ಗ್ರಾಮ ಸಭೆ ಆಗ್ತದೆ, ಮಹಿಳಾ ಗ್ರಾಮ ಸಭೆ ಆಗ್ತದೆ,
ಊರ ಗ್ರಾಮಸ್ಥರ ಗ್ರಾಮ ಸಭೆ ಆಗ್ತದೆ. ಹಾಗೆ ಅದರೊಟ್ಟಿಗೆ ಇದೊಂದು ಯುವ ಗ್ರಾಮ ಸಭೆ ಈ ವರ್ಷ ಸೇರಿಕೊಂಡಿದೆ ಅಂತ ಕಾಣ್ತದೆ. ಇಲ್ಲಿ ಆಸುಪಾಸಿನಲ್ಲಿ ಎಲ್ಲಿಯೂ ಆದದ್ದು ನನಗೆ ಗೊತ್ತಿಲ್ಲ, ನನ್ನ ಅನುಭವಕ್ಕೆ ಬರಲಿಲ್ಲ. ಹಾಗೆ ಈ ಗ್ರಾಮ ಸಭೆಯ ಮೂಲಕ ನೀವು ಮಕ್ಕಳು ಏನು ಅನುಭವ ಪಡ್ಕೊಂಡಿದ್ದೀರಾ, ನಿಮ್ಮ ಜೀವನದಲ್ಲಿ ಅದರ ಲಾಭವನ್ನು ಪಡ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನಗೆ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮಾತನಾಡ್ತೀನಿ. ಅಧಿಕಾರಿ ವೃಂದದವರೇ ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳೇ, ನಮ್ಮ SDMC ಅಧ್ಯಕ್ಷರೇ ಹಾಗೂ ಗ್ರಂಥ ಪಾಲಕಿ ಮೇಡಮ್, ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಮುದ್ದು ವಿದ್ಯಾರ್ಥಿಗಳು, ಇವತ್ತಿನ ಈ ಒಂದು ಮಾದರಿ ಯುವ ಗ್ರಾಮ ಸಭೆಯು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಲ್ಪಟ್ಟಿದೆ. ತರಬೇತಿ ಪಡೆದ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ತರಬೇತಿಯನ್ನು ನೀಡಿ ಎಲ್ಲ ವಿದ್ಯಾರ್ಥಿಗಳು ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ಅರಿತುಕೊಂಡು ಅಲ್ಲಿ ಒಂದು ಗ್ರಾಮ ಸಭೆಯಲ್ಲಿ ಯಾವ ರೀತಿ ಕಾರ್ಯಕಲಾಪಗಳು ಆಗ್ತವೆ ಅನ್ನೋದ್ರ ಬಗ್ಗೆ ನಮಗೆಲ್ಲ ಮಾಹಿತಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಆಯೋಜಿಸಿದಂಥ ಎಲ್ಲ ಶಿಕ್ಷಕ ವೃಂದಕ್ಕೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಅದನ್ನು ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳು ನಡೆಸಿದಂಥ ಯುವ ಗ್ರಾಮ ಸಭೆಯು ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕೆಂದರೆ ನಾನು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆ ಆಗುವಾಗ ಒಂದು 20ರಷ್ಟು 30ರಷ್ಟು ಅಧಿಕಾರಿಗಳು ಮಾತ್ರ ಬರ್ತಾರೆ. ಆದರೆ ಈ ಗ್ರಾಮ ಸಭೆ ನೋಡುವಾಗ ನನಗೆ ತುಂಬ ಖುಷಿಯಾಯಿತು. ಎಲ್ಲ ಅಧಿಕಾರಿಗಳಿದ್ದರು, ಆಡಳಿತ ವರ್ಗ ಕೂಡ ಇದ್ದರು, ಹಾಗೂ ಗ್ರಾಮಸ್ಥರು ಕೂಡ ಇದ್ದಾರೆ. ಹಾಗಿರುವಾಗ ಒಂದು ಗ್ರಾಮ ಸಭೆ ಯಾವ ರೀತಿ ಮಾದರಿ ಆಗಬೇಕಂದ್ರೆ ಆ ಎಲ್ಲ ವಿಷಯಗಳನ್ನು ಅಳವಡಿಸಿ ಒಂದು ಗ್ರಾಮ ಸಭೆಯ ಮಾಹಿತಿಯನ್ನು ಮಕ್ಕಳು ಈಗ ನಮ್ಗೆ ಕೂಡ ಒದಗಿಸಿಕೊಟ್ಟಾಗೆ ಆಗಿದೆ. ಹಾಗಿರುವಾಗ ಈ ಯುವ ಗ್ರಾಮ ಸಭೆಯು ಅತ್ಯಂತ ಒಂದು ಪರಿಣಾಮಕಾರಿಯಾಗಿ ರೂಪಿಸಲು ಇಲ್ಲಿನ ಶಿಕ್ಷಕರು ಬಹಳ ಒಂದು ಉತ್ತಮವಾದ ಶ್ರಮವನ್ನು ಪಟ್ಟಿದ್ದಾರೆ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಈ ಗ್ರಾಮ ಸಭೆಯನ್ನು ನೋಡುವಾಗ ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇದೇ ರೀತಿ ಅಚ್ಚುಕಟ್ಟಾಗಿ ಗ್ರಾಮ ಸಭೆ ಆದರೆ ನಮ್ಮ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಈ ಯುವ ಪೀಳಿಗೆ ಒಂದು ಭದ್ರ ಬುನಾದಿ ಆಗುವುದಂತ ನನ್ನ ಅನಿಸಿಕೆ.